ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ತನ್ನ ಕೋಣೆಯಲ್ಲಿ ಕುಳಿತಿದ್ದ ಚೈತ್ರನಿಗೆ ಮನಸ್ಸೆಲ್ಲ ತೀವ್ರವಾಗಿ ನೋಯ್ತಿತ್ತು. ಸೋಫಾದಲ್ಲಿ ಹಾಗೆಯೇ ವಾಲಿ ಕುಳಿತಿದ್ದ ಅವನ ಮನಸ್ಸು ಹರ್ಷಿಕಾ ರಾವಣನ್ನ ಬಿಗಿದಪ್ಪಿಕೊಳ್ಳುತ್ತಿದ್ದ ಆ ದೃಶ್ಯವನ್ನೇ ಮತ್ತೆ ಮತ್ತೆ ನೆನಪಿಸಿಕೊಳ್ತಿತ್ತು. ಅದನ್ನ ನೋಡ್ತಿದ್ದಂತೆ ಅವನಿಗೆ ಪ್ರಾಣವೇ ಹೋಗುವಷ್ಟು ನೋವು ಎದೆಯನ್ನ ಹಿಂಡ್ತಾ ಇತ್ತು. ಅದಕ್ ಮೇಲೆಯೂ ಅದನ್ನ ನೋಡುವ ಶಕ್ತಿ ಇಲ್ಲದೆ ಅವನು ಅಲ್ಲಿಂದ ವೇಗವಾಗಿ ಹೊರಟು ಹೋಗಿದ್ದನು. ಅದರಲ್ಲೂ ಮೊನಾಲಿ ಹರ್ಷಿಕಾಳನ್ನ ಕೊಲ್ಲಲು ಯತ್ನಿಸಿದ್ದನ್ನು ನೆನಪಿಸಿಕೊಂಡ ಅವನ ಎದೆ ಈಗಲೂ ನಡುಗುತ್ತಲೇ ಇತ್ತು. ನನಗೆ ಅಂತ ಈ ಪ್ರಪಂಚದಲ್ಲಿ ಯಾರು ಶಾಶ್ವತ ಇಲ್ಲ ಅನ್ನೋದನ್ನ ನೀನು ನನಗೆ ಪದೇ ಪದೇ ಅರ್ಥ ಮಾಡಿಸ್ತಾನೆ ಇದೆಯಾ ಅಲ್ವಾ? ಕೊನೆವರೆಗೂ ನಾನು ಹೀಗೆ ಅನಾಥನಾಗಿಯೇ ಸಾಯ್ಬೇಕು ಅಂತ ನಾನು ಹುಟ್ಟುವಾಗ್ಲೇ ನನ್ನ ಹಣೆ ಬರಹದಲ್ಲಿ ಬರೆದ್ಬಿಟ್ಟಿದೀಯಾ? ಅದಕ್ಕೇನಾ ಇವತ್ತಿನವರೆಗೂ ಯಾರ ಜೊತೆಯೂ ಇಲ್ಲದೆ ನಾನು ಈಗ ಏಕಾಂಗಿಯಾಗಿ ಸ್ವಲ್ಪ ಸ್ವಲ್ಪವಾಗಿಯೇ ಸಾಯ್ತಾ ಇರೋದು ಎಂದು ವಿರಕ್ತಿಯಿಂದ ಭಗವಂತನ ಬಳಿ ತನ್ನ ಮನಸ್ಸಿನಲ್ಲೇ ಮಾತನಾಡುತ್ತಿದ್ದವನ ಕಣ್ಣ ಮುಂದೆ ಹರ್ಷಿಕಾಳ ಮುಖವೇ ಬಂದು ಹೋಯಿತು. ತನ್ನ ಕಣ್ಣುಗಳನ್ನ ಒಂದು ಕ್ಷಣ ಗಟ್ಟಿಯಾಗಿ ಮುಚ್ಚಿದವನು ನಿಟ್ಟಿಸಿರೊಂದನ್ನ ಹೊರ ಹಾಕಿದನು. ಚೈತ್ರ, ನೀನ್ ಮಾಡ್ತಾ ಇರೋದು ತುಂಬಾ ತಪ್ಪು. ಅವಳು ನಿನ್ನ ಸ್ನೇಹಿತನ ಪ್ರೇಯಸಿ, ಭವಿಷ್ಯದಲ್ಲಿ ಅವನ ಹೆಂಡತಿಯಾಗ್ಲ ಇರುವವಳು. ಅವಳ ಬಗ್ಗೆ ನೀನು ಈ ರೀತಿ ಯೋಚಿಸುವುದು ನಿನ್ನ ಸ್ನೇಹಿತನಿಗೆ ನೀನು ಮಾಡುವ ಬಹುದೊಡ್ಡ ದ್ರೋಹ. ಈಗ ನಿನಗೆ ಅಂತ ಇರೋ ಒಂದೇ ಒಂದು ಹತ್ತಿರ ಸಂಬಂಧ ಅಂದ್ರೆ ಅದು ಅವನು ಮಾತ್ರನೇ ಅಲ್ವಾ? ಅನಗತ್ಯವಾಗಿ ಅವನಿಗೆ ದ್ರೋಹ ಮಾಡಿ ಅವನ ಮನಸ್ಸನ್ನ ನೋಯಿಸ್ಬೇಡ ಎಂದು ಅವನ ಮನಸ್ಸು ಅವನಿಗೆ ಎಚ್ಚರಿಸುತ್ತಿತ್ತು. ಅದನ್ನ ಅರ್ಥ ಮಾಡಿಕೊಂಡವನು ಇನ್ನು ಮುಂದೆ ಹರ್ಷಿಕಾಳನ್ನ ನನ್ನ ಪ್ರೇಯಸಿ ಎನ್ನುವ ಭಾವನೆಯಿಂದ ನೋಡ್ಲೇಬಾರ್ದು ಎಂದು ನಿರ್ಧಾರ ಮಾಡಿದನು. ಆದ್ರೆ ಅದನ್ನ ಕಾರ್ಯರೂಪಕ್ಕೆ ತರುವುದು ತನಗೆ ಅತ್ಯಂತ ಕಷ್ಟಕರವಾಗಿರುತ್ತೆ ಎಂಬುದು ಅವನಿಗೆ ಆ ಕ್ಷಣದಲ್ಲಿ ಅರಿವಾಯಿತು. ಹಲೋ ಅಪ್ಪ, ಹೇಗಿದ್ದೀರಾ? ಚೆನ್ನಾಗಿದ್ದೀಯಾ ಎಂದು ವಾಸುದೇವನ್ ಅವರ ಮೊಬೈಲ್ಗೆ ಕರೆ ಮಾಡಿ ಒಂದು ಧ್ವನಿ ಮಾತನಾಡುತ್ತಿತ್ತು. ಆ ಧ್ವನಿಯನ್ನ ಕೇಳಿದ ತಕ್ಷಣ ಅದು ಯಾರ ಧ್ವನಿ ಎಂಬುದನ್ನ ಅವರು ಗುರುತಿಸಿ ಬಿಟ್ಟಿದ್ದರು. ನನಗೇನಮ್ಮ, ನಾನು ಸೂಪರ್ ಆಗಿದ್ದೀನಿ, ನೀನ್ ಹೇಗಿದ್ದೀಯಾ ಎಂದು ಅವಳನ್ನ ಕಿಚಾಯಿಸುವ ಧಾಟಿಯಲ್ಲಿ ಅವರು ಕೇಳಿದ್ರು. ಸೂಪರಪ್ಪ, ಆದ್ರೆ ನನ್ನನ್ನ ಮನೆಯಲ್ಲಿ ಬಿಟ್ಟು ನೀನ್ ಮಾತ್ರ ಅಲ್ಲಿ ಜಾಲಿಯಾಗಿದ್ದೀಯಾ? ಇದನ್ನೆಲ್ಲ ನೋಡಿದ್ರೆ ನಿನ್ಗೆ ನ್ಯಾಯ ಅನ್ಸುತ್ತಾ ಎಂದು ಮರುಬದಿಯಲ್ಲಿದ್ದವಳು ವಾಸುದೇವನ್ ಅವರ ಬಳಿ ಮಾತನ್ನ ಮುಂದುವರಿಸಿದ್ಲು. ನಾನೇನಮ್ಮ ಮಾಡೋದು? ನೀನ್ ತಾನೇ ಒಂಟಿಯಾಗಿ ಹೋಗಿರೋದು, ಅದಕ್ಕೆ ನಾನ್ ಜವಾಬ್ದಾರಿ ಹೋಗೋಕ್ಕಾಗತ್ತಾ? ಈ ಅಪ್ಪನ ಬಗ್ಗೆ ನಿನ್ಗೆ ಸ್ವಲ್ಪನಾದ್ರೂ ಚಿಂತೆ ಇದ್ದಿದ್ರೆ ಇವತ್ತಿನವರೆಗೂ ನನ್ನ ಜೊತೆಯೇ ಅಂಟಿಕೊಂಡಿರ್ತಿದ್ದೆ. ಹೀಗೆ ನನ್ನನ್ನ ಒಬ್ಬಂಟಿಯಾಗಿ ಬಿಟ್ಟು ಹೋಗ್ತಿರ್ಲಿಲ್ಲ ಎಂದು ವಾಸುದೇವನ್ ಹೇಳಿದ್ರು. ಅವರು ಹೇಳಿದ್ದನ್ನ ಕೇಳಿ ಮರುಬದಿಯಲ್ಲಿ ಭಾರಿ ಮೌನ ಆವರಿಸಿತು. ವಾಸುದೇವನ್ ಅದಕ್ಕೆ ಮೇಲೆಯೂ ತಡೆಯಲಾಗದೆ ಪಾಪ ಎಂದು ಒಡೆದ ಧ್ವನಿಯಲ್ಲಿ ಕರೆಯಲು ಮರುಬದಿಯಿಂದ ಅಪ್ಪ ಎಂದು ಕರಗುವ ಧ್ವನಿಯಲ್ಲಿ ಕರೆದಳು ವೃಷಿಕ. ಹೇಗಿದ್ದೀಯಾ ಕಣಮ್ಮ ಎಂದು ವಾಸುದೇವನ್ ಇನ್ನು ಅದೇ ಭಾವುಕ ಸ್ಥಿತಿಯಲ್ಲಿ ಕೇಳಿದ್ರು. ನನ್ಗೇನಪ್ಪ, ನಾನು ಚೆನ್ನಾಗಿದ್ದೀನಿ. ನಾನು ಸುಮ್ಮನೆ ನಿಮ್ಮ ಹತ್ರ ತಮಾಷೆ ಮಾಡೋಣ ಅಂತ ಮಾತನಾಡಿದ್ರೆ ನೀವ್ಯಾಕೆ ಅಷ್ಟರಲ್ಲೇ ಸೀರಿಯಸ್ ಮೂಡ್ಗೆ ಹೊರಟೋದ್ರಿ? ನಾನೇನು ನಿಮ್ಮನ್ನ ಶಾಶ್ವತವಾಗಿ ಬಿಟ್ಟು ಹೋಗ್ಬಿಟ್ಟಿದ್ದೀನಾ? ಖಂಡಿತ ನಿಮ್ಮ ಹತ್ರ ಬರ್ತೀನಿ ಅಪ್ಪ ಎಂದು ವೃಷಿಕ ಬಹಳ ದಿನಗಳ ನಂತರ ತನ್ನ ತಂದೆಯ ಬಳಿ ಫೋನ್ನಲ್ಲಿ ಮಾತನಾಡ್ತಿದ್ಲು. ಅವಳ ಧ್ವನಿಯನ್ನೇ ಕೇಳಿದ ವಾಸುದೇವನ್ ಅವರಿಗೆ ಮನಸ್ಸು ತುಂಬಾ ಭಾರವಾಯಿತು. ಇಬ್ಬರು ಮಕ್ಕಳಲ್ಲಿ ಒಂದು ಮಗುವನ್ನ ಮಾತ್ರ ಅಗಲಿ ಇರುವುದು ಅವರಿಗೆ ಮುಳ್ಳಿನ ಮೇಲೆ ನಡೆದಂತೆ ಇತ್ತು. ಇಷ್ಟು ದಿನಗಳ ಕಾಲ ಅದನ್ನ ಹೊರಗೆ ತೋರ್ಪಡಿಸಿಕೊಳ್ಳದ ಅವರು ತಮ್ಮ ಒಳಗೆ ದುಃಖವನ್ನ ಮರೆಮಾಚಿ ವೃಷಿಕಾಳ ನೆನಪಿಗಾಗಿ ಹಂಬಲಿಸುತ್ತಿದ್ರು. ಕೆಲವು ಸಮಯದಲ್ಲಿ ತಮಗೆ ಕಷ್ಟವೆನಿಸಿದಾಗ ಆದವಿ ಅವರಿಗೆ ಸಮಾಧಾನ ಮಾಡ್ತಿದ್ರು. ಇಂದು ವೃಷಿಕಾಳ ಧ್ವನಿಯನ್ನ ಕೇಳಿದ ಅವರಿಗೆ ಅವಳನ್ನ ಎತ್ತಿ ಬಿಗಿದಪ್ಪಿಕೊಳ್ಬೇಕು ಎಂಬ ಆಸೆ ಎದೆಯಲ್ಲಿ ಉಕ್ಕಿ ಬರ್ತಿತ್ತು. ಅದನ್ನ ಕಷ್ಟಪಟ್ಟು ನಿಭಾಯಿಸ್ಕೊಂಡು ನೀನ್ ಯಾವಾಗ ಇಲ್ಲಿಗೆ ಬರ್ತೀಯಾ? ಅದನ್ನ ಮೊದ್ಲು ಹೇಳು. ಬರ್ತೀನಿ ಬರ್ತೀನಿ ಅಂತ ನೀನು ಸುಮ್ಮನೆ ಹೇಳ್ತಾ ಇರಬೇಡ ಅಮ್ಮ. ಅದನ್ನ ನಂಬಿ ನನ್ನಿಂದ ಯಾವಾಗ್ಲೂ ಏಮಾರಲು ಸಾಧ್ಯ ಇಲ್ಲ ಎಂದು ಅವರು ಸ್ವಲ್ಪ ಕೋಪದ ಧ್ವನಿಯಲ್ಲೇ ಕೇಳಿದ್ರು. ಖಂಡಿತ ಬರ್ತೀನಿ ಅಪ್ಪ, ಬೇಗನೆ ಬಂದ್ಬಿಡ್ತೀನಿ. ಇನ್ನು ಕೆಲವೇ ದಿನಗಳು ಮಾತ್ರ. ಟ್ರೈನಿಂಗ್ ಮುಗಿದ ತಕ್ಷಣ ನಮ್ಮ ಊರಿಗೆ ನಾನು ಟ್ರಾನ್ಸ್ಫರ್ ಮಾಡಿಕೊಂಡು ಬಂದ್ಬಿಡ್ತೀನಿ ಎಂದು ಅವಳು ಹೇಳಿದ್ಲು. ಏನೋ ಹೇಳ್ತೀಯ, ಅದು ನಡೆದ್ರೆ ಸರಿ ಎಂದರು ವಾಸುದೇವನ್. ವೃಷಿಕ ಮನೆಯನ್ನ ಬಿಟ್ಟು ಹೋದ ಕೆಲಸವೇ ವೃಷಿಕ ಮನೆಯನ್ನ ಬಿಟ್ಟು ಹೋದ ಕೆಲವೇ ದಿನಗಳಲ್ಲಿ ಬೆಂಗಳೂರಿನ ಒಂದು IT ಕಂಪನಿಯಲ್ಲಿ ಕೆಲಸ ಸೇರಿ ಅಲ್ಲಿಯೇ ಕೆಲಸ ಮಾಡ್ತಿದ್ದಾಳೆ. ಹಂತ ಹಂತವಾಗಿ ಮುನ್ನಡೆದವಳು ಈಗ ತನ್ನ ಕಚೇರಿಯಲ್ಲಿ ಮೇಲಧಿಕಾರಿ ಹುದ್ದೆಗಾಗಿ ತರಬೇತಿಗಳನ್ನ ಪಡೆದುಕೊಳ್ತಿದ್ದಾಳೆ. ಅದೇ ಸಮಯಕ್ಕೆ ತನ್ನ ಗಂಡನಿಗಾಗಿ
ಕೈಯಲ್ಲಿ ಹಾಲಿನ ಲೋಟವನ್ನ ಹಿಡಿದುಕೊಂಡು ಕೋಣೆಯೊಳಗೆ ಪ್ರವೇಶಿಸಿದ ಆದವಿ. ಅವರು ವೃಷಿಕಾಳ ಜೊತೆಗೆ ಮಾತನಾಡುತ್ತಿದ್ದಾರೆ ಎಂಬುದನ್ನು ಅರಿತುಕೊಂಡವಳು ವೇಗವಾಗಿ ಅವರ ಬಳಿ ಅವರಿಂದ ಮೊಬೈಲ್ ಕಿತ್ತುಕೊಂಡು ಪಪಾ ಎಂದು ಅವಳು ಧ್ವನಿಯಲ್ಲಿ ಕರೆದಳು. ತನ್ನ ತಾಯಿ ಧ್ವನಿಯನ್ನ ಕೇಳಿದ ತಕ್ಷಣ ವೃಷಿಕಾಳ ಕಣ್ಣುಗಳು ಸ್ವಲ್ಪ ತೇವಗೊಳ್ಳಲು ಶುರುವಾಯಿತು. ಕಷ್ಟಪಟ್ಟು ಅದನ್ನ ತಡ್ಕೊಂಡವಳು ಅಮ್ಮ ಹೇಗಿದ್ದೀರಾ ಎಂದು ಕೇಳಿದಳು. ನಾನು ಚೆನ್ನಾಗಿದ್ದೀನಿ ಕಣಮ್ಮ, ನೀನ್ ಹೇಗಿದ್ದೀಯಾ? ಯಾವಾಗ ಇಲ್ಲಿಗೆ ಬರ್ತೀಯಾ? ನೀನನ್ನ ನೋಡಿ ಎಷ್ಟು ದಿನಗಳಾಯ್ತು. ಇವಾಗ್ಲಾದ್ರೂ ನಿನ್ಗೆ ಫೋನ್ ಮಾಡಬೇಕು ಅಂತ ಅನಿಸ್ತಲ್ಲ ಎಂದು ಅವರು ಕೇಳಿದ್ರು. ಅಮ್ಮ, ನನ್ನ ಕೆಲಸದ ಬಗ್ಗೆ ನಿಮಗೆ ಗೊತ್ತಲ್ವಾ? ನಾನು ಸ್ವಲ್ಪವಾಗಿ ಮುನ್ನಡೆದು ಮೇಲೆ ಬರಬೇಕು ಅನ್ನೋದಕ್ಕಾಗಿ ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀನಿ. ಅದಕ್ಕೇನೆ ನನಗೆ ಯಾರ ಹತ್ರನೂ ಕಾಲ್ ಮಾಡಿ ಮಾತನಾಡೋಕ್ಕಾಗ್ತಾ ಇಲ್ಲ. ನೀವೇ ನನ್ನ ಬಗ್ಗೆ ಹೀಗೆ ಮಾತನಾಡಿದರೆ ಹೇಗಮ್ಮ ಎಂದು ವೃಷಿಕಾ ಹೇಳಿದಳು. ಅದಕ್ಕೆ ಮೇಲೆಯೂ ಅವಳನ್ನು ಪ್ರಶ್ನೆ ಕೇಳಿ ತೊಂದರೆ ಕೊಡಲು ಇಷ್ಟಪಡದೆ ವಾಸುದೇವನ್ ಮತ್ತು ಆದವಿ ಸ್ವಲ್ಪ ಸಮಯ ಅವಳ ಬಳಿ ಮಾತನಾಡುತ್ತಿದ್ರು. ಮಾತುಕತೆಯ ಮಧ್ಯದಲ್ಲಿ ಅಪ್ಪ, ಒಂದು ವಿಷಯ ಕೇಳಬೇಕು ಅಂದ್ಕೊಂಡಿದ್ದೆ. ಹರ್ಷಿ ಎಲ್ಲಿದ್ದಾಳೆ? ಅವಳಿಗೆ ಫೋನ್ ಕೊಡಿ ಎಂದು ವೃಷಿಕಾ ಕೇಳಿದಳು. ಅವಳು ರೂಮ್ನಲ್ಲಿದ್ದಾಳೆ ಕಣಮ್ಮ. ಇವತ್ತು ಇಂಟರ್ನ್ಶಿಪ್ ಮುಗಿಸ್ಕೊಂಡು ಬಂದಿದ್ರಿಂದ ಸುಸ್ತಾಗಿದೆ ಅಂತ ಹೇಳಿ ರೂಮ್ ಒಳಗೆ ಹೋದವಳು ಹೊರಗೆ ಬರಲೇ ಇಲ್ಲ. ಊಟಕ್ಕೆ ಕರೆದ್ರೆ ಅವಳು ಬರಲಿಲ್ಲ. ಅದಕ್ಕೆ ರೂಮ್ಗೆ ಹೋಗಿ ಊಟ ಕೊಟ್ಟು ಬಂದೆ ಎಂದು ಆದವಿ ಹೇಳಿದ್ರು. ಸರಿ ಅಮ್ಮ, ನೀವೊಂದು ಕೆಲಸ ಮಾಡಿ, ಅವಳು ರೂಮ್ಗೆ ಹೋಗಿ ಮೊಬೈಲ್ ಕೊಡಿ. ನಾನು ಅವಳ ಹತ್ರ ಸ್ವಲ್ಪ ಸಮಯ ಮಾತನಾಡ್ತೀನಿ. ಅವಳ ಜೊತೆ ಮಾತನಾಡಿ ತುಂಬ ದಿನಗಳಾಯಿತು ಎಂದು ವೃಷಿಕಾ ಹೇಳಿದಳು. ಅದಕ್ಕೆ ಸರಿ ಎಂದು ಹೇಳಿ ಹರ್ಷಿಕಾಳ ಕೋಣೆಗೆ ತೆರಳಿ ಅವರು ಬಾಗಿಲು ತಟ್ಟಿದರು. ಬೆಳಗ್ಗೆ ನಡೆದ ಆಘಾತದಿಂದ ಪ್ರಭಾವದ ಈಗಾಗಲೇ ಭಯದಲ್ಲಿದ್ದವಳು ಬಾಗಿಲು ತಟ್ಟುವ ಸದ್ದನ್ನ ಕೇಳಿ ತನ್ನ ಕಣ್ಣೀರನ್ನ ಒರೆಸಿಕೊಂಡು ವೇಗವಾಗಿ ಹೊರಗೆ ಬಂದು ಬಾಗಿಲು ತೆರೆದಳು. ಅಲ್ಲಿ ಆದವಿ ಇರುವುದನ್ನ ಕಂಡವಳು, ಅಮ್ಮ, ನಾನೇ ಹೇಳಿದ್ನಲ್ಲ ಊಟ ಮಾಡ್ತೀನಿ ಅಂತ, ನೀವಿನ್ನೂ ಮಲಗದೆ ಏನು ಮಾಡ್ತಿದ್ದೀರಾ? ನಿಮಗೆ ಟ್ಯಾಬ್ಲೆಟ್ ತಗೋಬೇಕು, ಟೈಮ್ ಆಯ್ತಲ್ವಾ? ಮೊದಲು ಹೋಗಿ ಟ್ಯಾಬ್ಲೆಟ್ ತಗೊಂಡು ಮಲಗಿ ಎಂದಳು ಹರ್ಷಿಕಾ. ತನ್ನ ಕೈಯಲ್ಲಿದ್ದ ಮೊಬೈಲನ್ನು ಅವಳ ಕೈಗಿಟ್ಟು ಆದವಿ, ಬೃಷಿ ಲೈನ್ನಲ್ಲಿದ್ದಾಳೆ, ಮಾತನಾಡು, ನಿನ್ನ ಹತ್ರನೇ ಮಾತನಾಡಬೇಕು ಅಂತ ಹೇಳ್ತಾ ಇದ್ಲು ಎಂದು ಹೇಳಿಬಿಟ್ಟು ತಮ್ಮ ಕೋಣೆಗೆ ಹೊರಟೋದ್ರು. ವೃಷಿಕ ಎಂಬ ಹೆಸರನ್ನ ಕೇಳಿದ ತಕ್ಷಣವೇ ಹರ್ಷಿಕಾಳಿಗೆ ಆನಂದದ ಆಶ್ಚರ್ಯವಾಯಿತು. ತಟ್ಟನೆ ಕೋಣೆಯೊಳಗೆ ಓಡಿ ಬಾಗಿಲನ್ನ ಚಿಲುಕ ಹಾಕೊಂಡವಳು ದೂರವಾಣಿಯನ್ನ ಕಿವಿಗೆ ಇಟ್ಕೊಂಡು ಹೇ ವೃಷಿ ಎಂದು ಗಟ್ಟಿಯಾಗಿ ಕಿರ್ಚಿದ್ಲು. ಮರುಬದಿಯಲ್ಲಿದ್ದವಳು ತನ್ನ ಕಿವಿಯಿಂದ ಮೊಬೈಲನ್ನು ಸ್ವಲ್ಪ ದೂರವಿಟ್ಟು ಕಿವಿಯನ್ನ ಕೊರೆಯುತ್ತಾ, ಲೂಸು, ಯಾಕೆ ಹೀಗೆ ಕಿರ್ಚ್ತೀಯಾ? ನನ್ನ ಕಿವಿ ಡ್ಯಾಮೇಜ್ ಆಗ್ತಿತ್ತು ಇವತ್ತು ಎಂದು ಹೇಳಿದ್ಲು. ನಿನ್ನ ಹತ್ರ ಮಾತನಾಡಿ ಎಷ್ಟು ದಿನಗಳಾಯಿತು, ಒಂದು ಕಾಲ್ ಮಾಡಬೇಕು ಅಂತ ಅನ್ನಿಸ್ಲಿಲ್ವಾ? ನನ್ನ ನಂಬರ್ ನಿನ್ನ ಹತ್ರ ಇದೆ ಇಲ್ವೋ? ಫೋನ್ ಮಾಡಿ ಮಾತನಾಡಬೇಕಿತ್ತಲ್ವಾ ಎಂದು ಹರ್ಷಿಕಾ ಕೇಳಿದಳು. ಹೌದಾ ಮೇಡಮ್, ನೀವು ಫೋನ್ ಮಾಡಿ ಮಾತನಾಡಬೇಕಿತ್ತಲ್ಲ, ನನ್ನನ್ನು ಮಾತ್ರ ಪ್ರಶ್ನೆ ಕೇಳ್ತಿದ್ದೀರಾ ಎಂದು ಮರುಬದಿಯಲ್ಲಿ ವ್ಯಂಗ್ಯವಾಗಿ ಅವಳು ಕೇಳಿದಳು. ಹೊಡಿತೀನಿ ನೋಡು ಕೋತಿ, ನಿನ್ನ ನಂಬರ್ ಎಲ್ಲಿದೆ ನನ್ನ ಹತ್ರ? ನೀನೇ ಅಲ್ವಾ ಪದೇ ಪದೇ ನಂಬರ್ ಬದಲಾಯಿಸುತ್ತಾ ಇರ್ತೀಯಾ? ಕೇಳಿದ್ರೆ ಈ ನಂಬರ್ ಇಷ್ಟ ಇಲ್ಲ, ಆ ನಂಬರ್ ಬೇಡ, ಫ್ಯಾನ್ಸಿ ನಂಬರ್ ಬೇಕು ಅಂತ ಏನೇನೋ ಕತೆ ಹೇಳಿ ನಂಬರ್ ಬದಲಾಯಿಸುತ್ತಲೇ ಇರ್ತೀಯ. ನಾನು ಯಾವ ನಂಬರ್ಗೆ ಕಾಲ್ ಮಾಡಲಿ? ನೀನು ಕಾಲ್ ಮಾಡಿದ ನಂಬರ್ಗಳೆಲ್ಲ ನಾನು ವಾಪಸ್ ಕಾಲ್ ಮಾಡಿ ಯಾರ್ಯಾರೋ ಫೋನ್ ರಿಸೀವ್ ಮಾಡಿ ಅಸಹ್ಯವಾಗಿ ಬೈದಿದ್ದನ್ನು ಕೇಳಿಸ್ಕೊಂಡಿದ್ದೀನಿ ಗೊತ್ತಾ ಎಂದು ಹರ್ಷಿಕಾ ಸ್ವಲ್ಪ ಕೋಪದಿಂದನೇ ಹೇಳ್ತಾಳೆ. ಅವಳು ಹೇಳಿದ್ದನ್ನು ಕೇಳಿ ತನ್ನ ನಾಲಿಗೆಯನ್ನು ಕಚ್ಚಿಕೊಂಡ ವೃಷಿ ತನ್ನ ತಲೆಗೆ ತಾನೇ ಚೆಚ್ಚಿಕೊಂಡ. ಸರಿ ಸರಿ ಬಿಡು, ನಮಗೆ ಈ ನಂಬರ್ ಸೆಲೆಕ್ಟ್ ಮಾಡೋದು ಸೆಟ್ ಆಗದ ಕೆಲಸ ಅಲ್ವಾ? ಅದಕ್ಕೆ ಫ್ಯಾನ್ಸಿ ನಂಬರ್ ಯಾವುದು ಬರುತ್ತೋ ಅವಾಗವಾಗ ಅದನ್ನು ಚೇಂಜ್ ಮಾಡ್ತಾ ಇರ್ತೀನಿ. ಇದಕ್ಕೆ ಯಾಕೆ ನೀನು ಇಷ್ಟೊಂದು ಕಿರ್ಚ್ತೀಯ ಎಂದು ವೃಷಿಕಾ ಬೇಸರದಿಂದಲೇ ಹೇಳಿದ್ಲು. ಹಾಗೆ ನಂಬರ್ ಚೇಂಜ್ ಮಾಡೋದಾದರೆ ಮೊದಲು ಮನೆಯಲ್ಲಿರೋರಿಗೆ ಆ ವಿಷಯ ಹೇಳಬೇಕು ಹುಚ್ಚಿ. ಇನ್ಮೇಲೆ ಏನಾದರೂ ಹೀಗೆ ಮಾಡಿ ನೋಡು, ಎಲ್ಲಿದ್ರೂ ಬಂದು ಹೊಡಿತೀನಿ ನೋಡು ಎಂದು ಹರ್ಷಿಕಾ ಎದುರಿಸಿದ್ಲು. ಅಬ್ಬಬ್ಬ, ಎಷ್ಟು ದಿನಗಳ ನಂತರ ತಂಗಿ ಆಸೆಯಿಂದ ಫೋನ್ ಮಾಡಿದ್ದಾಳೆ, ಅವಳಿಗೆ ಹೊಡಿತೀನಿ ಅಂತ ಸ್ವಲ್ಪನೂ ಮನಸ್ಸಾಕ್ಷಿ ಇಲ್ಲದೆ ಮಾತನಾಡ್ತೀಯಲ್ಲ ಎಂದು ವೃಷಿಕಾ ಅನ್ನಲು. ಅದನ್ನು ಕೇಳಿ ಹರ್ಷಿಕಾಳೆ ನಕ್ಬಿಟ್ಲು. ಸ್ವಲ್ಪ ಸಮಯ ಇಬ್ಬರು ಮಾತನಾಡಿಕೊಂಡಿದ್ರು. ಏನಾಯ್ತು ಹರ್ಷಿ, ಹುಷಾರಿಲ್ವಾ? ಇಂಟರ್ನ್ಶಿಪ್ಗೆ ಹೋಗೋ ಕಂಪ್ನಿಯಲ್ಲಿ ಕೆಲಸ ತುಂಬ ಜಾಸ್ತಿ ಆಯ್ತಾ ಎಂದು ವೃಷಿಕಾ ಕೇಳಿದಾಗ ಹರ್ಷಿಕಾಳ ಬಳಿ ಭಾರಿ ಮೌನ ಆವರಿಸಿತು. ಆ ಮೌನದ ಕಾರಣವನ್ನು ಅರ್ಥ ಮಾಡಿಕೊಂಡ ವೃಷಿಕಾ, ನಿನ್ನ ಹತ್ರನೇ ಕೇಳ್ತಾ ಇರೋದು, ಬಾಯಿ ತೆರೆದು ಉತ್ತರ ಹೇಳು, ತುಂಬ ಜಾಸ್ತಿ ಕೆಲಸನಾ ಎಂದು ಕೇಳಿದ್ಲು. ಹರ್ಷಿಕಾ ಸ್ವಲ್ಪ ಸಮಯ ಸುಮ್ಮನಿದ್ದವಳು ನಂತರ ತನ್ನ ಗಂಟಲನ್ನು ಸರಿಪಡಿಸಿಕೊಂಡು ಇಲ್ಲ, ಹಾಗೇನೂ ಇಲ್ಲ, ಇದು ಬೇರೆ ವಿಷಯ ಎಂದಳು. ಅಲ್ಲಿಯವರೆಗೆ ಸಹಜವಾಗಿ ಮಾತನಾಡುತ್ತಿದ್ದ ಅವಳ ಧ್ವನಿ ಈಗ ಸ್ವಲ್ಪ ಭಯದಿಂದ ಬದಲಾದಂತೆ ವೃಷಿಕಾಳಿಗೆ ಅನ್ನಿಸಿತು. ಏನಾಯ್ತು, ಸಡನ್ ಆಗಿ ನಿನ್ನ ಧ್ವನಿ ಬದಲಾಗ್ತಿದೆ, ಏನಾದರೂ ಸಮಸ್ಯೆಯಾ ಎಂದು ವೃಷಿಕಾ ಅಲ್ಪ ಆತಂಕದಿಂದ ಕೇಳಿದ್ಲು.
ಹರ್ಷಿಕಾ ಅವಳು ಕೇಳಿದ ಆ ಪ್ರಶ್ನೆಗೆ ಆಫೀಸ್ನಲ್ಲಿ ನಡೆದ ಘಟನೆಯನ್ನ ನೆನಪಿಸಿಕೊಂಡು ಜೋರಾಗಿ ಅಳಲು ತೊಡಗಿದಳು. ಮುಂದುವರೆಯುವುದು ಮುಂದಿನ ಭಾಗದಲ್ಲಿ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಕೂಡ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು.